ಒಂಬತ್ತನೇ ಆವೃತ್ತಿಯ ಚಾಂಪಿಯನ್ಸ್ ಟ್ರೋಫಿ ಜೋಶ್ ಮೊನ್ನೆಯಷ್ಟೇ ಕೊನೆಗೊಳ್ತು. ಆದರೆ ಕ್ರಿಕೆಟಿಗರಿಗೆ ಕ್ರಿಕೆಟ್ಗೆ ವಿಶ್ರಾಂತಿ ಅನ್ನೋದು ಇರುವುದಿಲ್ಲ. ಅಷ್ಟರಲ್ಲಿ IPL T20 ಕ್ರಿಕೆಟ್ ಪಂದ್ಯಾವಳಿಯ ಗಂಟೆ ಕೋಲ್ಕತ್ತಾದಲ್ಲಿ ಮೊಳಗೋಕೆ ಆರಂಭಿಸಿದೆ. ಇಂದು ನಡೆಯುವ 18ನೇ ಆವೃತ್ತಿಯ ಉದ್ಘಾಟನಾ ಪಂದ್ಯದಲ್ಲಿ RCB ಮತ್ತು ಹಾಲಿ ಚಾಂಪಿಯನ್ KKR ಸೆಣಸಾಟ ನಡೆಸಲಿವೆ. ಆದರೆ ಈ ಪಂದ್ಯಕ್ಕೆ ಭಾರೀ ಮಳೆ ಭೀತಿ ಇದ್ದು ಪಂದ್ಯ ನಡೆಯೋದೇ ಅನುಮಾನ ಎನ್ನಲಾಗಿದೆ. ಹವಾಮಾನ ಇಲಾಖೆಯು ಶನಿವಾರ ಕೋಲ್ಕತ್ತಾದಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಿದೆ. ಗುಡುಗು ಮಿಂಚು ಸಹಿತ 74ರಷ್ಟು ಮಳೆಯ ಸಾಧ್ಯತೆ ಇದೆ ಎಂದು ಮಾಹಿತಿಯನ್ನು ನೀಡಿದೆ. ಶುಕ್ರವಾರ ಕೂಡ ಮಳೆಯಾಗಲಿದ್ದು ಎರಡೂ ತಂಡಗಳ ಸಂಜೆಯ ಅಭ್ಯಾಸಕ್ಕೆ ಅಡ್ಡಿಯಾಗಿತ್ತು. ಮತ್ತೆ ಮಳೆ ಸುರಿದಿದ್ದರಿಂದ ಅಭ್ಯಾಸವನ್ನ ಮೊಟಕುಗೊಳಿಸಲಾಯಿತು. ಹೀಗಾಗಿ ಇಂದು ಕೂಡ ಪಂದ್ಯಕ್ಕೆ ಮಳೆ ಇರೋದು ಖಚಿತ ಎನ್ನಬಹುದು. IPL ನಿಯಮಾವಳಿಯಂತೆ ಪಂದ್ಯಕ್ಕೆ 1 ಗಂಟೆಯ ಹೆಚ್ಚುವರಿ ಅವಧಿ ಇರುತ್ತೆ. ರಾತ್ರಿ 10:56ಕ್ಕೆ 5 ಓವರ್ಗಳ ಪಂದ್ಯಕ್ಕೆ ಕಟ್ ಆಫ್ ಸಮಯ ನಿಗದಿಯಾಗಿದ್ದು 12:06ಕ್ಕೆ ಪಂದ್ಯ ಮುಗಿಯಬೇಕಿದೆ. ಪಂದ್ಯ ಮಳೆಯಿಂದ ರದ್ದಾಗಿ ಉಭಯ ತಂಡಗಳಿಗೂ ತಲಾ 1 ಅಂಕ ನೀಡಲಾಗುತ್ತೆ. ಇನ್ನು RCBಗೆ ಹೋಲಿಸಿದ್ರೆ KKR ಹೆಚ್ಚು ಬಲಿಷ್ಠವಾಗಿದೆ. ನಾಯಕ ರಹಾನೆ, ಡಿಕಾಕ್, ಗುರ್ಬಾಜ್, ಸುನಿಲ್ ನಾರಾಯಣ್ ಹಾಗೂ ವೆಂಕಟೇಶ್ ಅಯ್ಯರ್, ರಿಂಕು, ರಸೇಲ್, ರಮಣ್ ದೀಪ್, ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ ತವರಿನಂಗಣದಲ್ಲಿ ಉತ್ತಮ ಹಿಡಿತ ಸಾಧಿಸುವ ಸಾಧ್ಯತೆ ಇದೆ. RCB ಬ್ಯಾಟಿಂಗ್ ವಿಭಾಗ ಬಲಿಷ್ಠವಾಗಿದ್ದು ಬೌಲಿಂಗ್ನ ಸ್ಪಿನ್ ವಿಭಾಗ ಬಹಳ ದುರ್ಬಲವಾಗಿದೆ. ಕೊಹ್ಲಿ, ಸಾಲ್ಟ್, ಪಡಿಕ್ಕಲ್, ಜಿತೇಶ್ ಶರ್ಮಾ ಹಾಗೆಯೇ ಲಿವಿಂಗ್ಸ್ಟೋನ್, ಟೀಮ್ ಡೇವಿಡ್ ದೊಡ್ಡ ಮೊತ್ತ ಪೇರಿಸುವಲ್ಲಿ ಸಮರ್ಥರಿದ್ದಾರೆ. ವೇಗದ ವಿಭಾಗದಲ್ಲಿ ಅನುಭವಿ ಭುವನೇಶ್ವರ್ ಕುಮಾರ್, ಯಶ್ ದಯಾಳಿದ್ದಾರೆ. ಆದರೆ ಸ್ಪಿನ್ನರ್ ಆಗಿ ಕಾಣಿಸಿಕೊಳ್ಳುವುದು ಕೃಣಾಲ್ ಪಾಂಡ್ಯ ಮಾತ್ರ. ಆದರೆ ಅವರು ಅಷ್ಟು ಪರಿಣಾಮಕಾರಿ ಬೌಲರ್ ಆಗಿರುವುದಿಲ್ಲ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.